ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇದನ್ನ ಎರಡು ಸಂಗತಿಗಳು. ಒಂದು ಶೋಧನೆ, ಎರಡನೆಯದು ಕಷ್ಟ. ಕ್ರೈಸ್ತ ವಿಶ್ವಾಸದ ಯಾತ್ರೆಯಲ್ಲಿ ಶೋಧನೆ ಯಾಕೆ ಬರುತ್ತೆ ಮತ್ತು ಯಾವುದಕ್ಕಾಗಿ ಬರ್ತದೆ ಎನ್ನುವುದು ನಮಗೆ ಮುಖ್ಯವಾದ ವಿಷಯ. ಶೋಧನೆ ಅಂತಕ್ಕಂಥದ್ದು ನಮ್ಮ ವಿಶ್ವಾಸಕ್ಕೆ ವಿರುದ್ಧವಾಗಿ ಬರುವಂಥದ್ದೆಲ್ಲವೂ ಶೋಧನೆ. ನಮ್ಮ ಕ್ರಿಸ್ತ ನಂಬಿಕೆಯಿಂದ ನಮ್ಮನ್ನು ಬೇರ್ಪಡಿಸುವಂತ ಸಂಗತಿಗಳು ಬರ್ತಾವಲ್ಲ, ಅವು ಶೋಧನೆ. ಉದಾಹರಣೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತರ 4ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನೋಡ್ತೀವಿ. ಅಲ್ಲಿ ಶೋಧಿಸಲ್ಪಡೋದಕ್ಕಾಗಿನೇ ಹೋದ್ರು ಸ್ವಾಮಿ. ಆದ್ರೆ 3 ಸಂಗತಿಗಳನ್ನ ನೋಡುವಾಗ ಆತನ ವಿಶ್ವಾಸಕ್ಕೇನೆ ಆ ಶೋಧನೆ ಬಂತು. ಅದಕ್ಕೆ ಪೇತ್ರನು ಸಹ ಹೇಳ್ತಾನೆ, ಬಂಗಾರ ನಾಶವಾಗುವಂತದ್ದಾಗಿದ್ದರೂ ಅದನ್ನು ಪುಟಕ್ಕಾಕಿ ಶೋಧಿಸುವುದು ಅಂತಷ್ಟೇ, ಬಂಗಾರಕ್ಕಿಂತಲೂ ಅಮೂಲ್ಯವಾದ ನಿಮ್ಮ ನಂಬಿಕೆ ಅಂತ ಹೇಳ್ತಾರೆ. ಅಂದ್ರೆ ನಂಬಿಕೆಗೆ ಬರುವಂತ ಎಲ್ಲಾ ಸ್ಥಿತಿಗಳು ಅದೇನು ಶೋಧನೆ. ಆದ್ರೆ ಕಷ್ಟ ಹೇಗೆಂದ್ರೆ, ಲೋಕದಲ್ಲಿರ್ತಕ್ಕಂಥ ನೀತಿವಂತರಿಗೂ ಅನೀತಿವಂತರಿಗೂ, ಒಳ್ಳೆಯವರಿಗೂ ಕೆಟ್ಟವರಿಗೂ, ದೇವರನ್ನು ನಂಬಿದವರಿಗೂ ನಂಬಲಾರದವರು ಎಲ್ರಿಗೂ ಕಷ್ಟಗಳು ಬರ್ತವೆ. ಕಷ್ಟ ಪಾಪ ಮಾಡಿದ್ದಕ್ಕೆ ಬರಲ್ಲ, ಕಷ್ಟಗಳೆಲ್ಲ ಬರ್ತವೆ. ಯೋಬನಿಗೂ ಸಹ ಕಷ್ಟಗಳು ಬರ್ತವೆ. ಆದ್ರೆ ಕಷ್ಟಗಳಲ್ಲಿ ನಾವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದುದರಿಂದ ರಕ್ಷಣೆಯ ನಿಮಿತ್ತ ಕರ್ತನ ಮೇಲೆ ಭರವಸೆ ಬಿಟ್ಟು ಕಷ್ಟಗಳನ್ನ ಖಚಿತವಾಗಿ ಸಹಿಸಿಕೊಳ್ಳಬೇಕು. ಆ ವಿಶ್ವಾಸ ಯಾತ್ರೆಯಲ್ಲಿ ಕಷ್ಟಗಳನ್ನ ಸಹಿಸಿಕೊಂಡು ನಾವು ಹೋಗ್ಬೇಕು. ಆ ವಿಷಯದಲ್ಲಿ ಕರ್ತನು ಖಂಡಿತ ನಮಗೆ ಜೊತೆಯಾಗಿರ್ತಾನೆ, ನಮಗೆ ಜಯ ಕೊಡ್ತಾನೆ. ಆದ್ರೆ ಶೋಧನೆ ದೇವರು ನಮ್ಮ ಜಯಿಸ್ತಾರ ಅಂತ ಎದುರು ನೋಡ್ತಾನೆ. ಹಾಗಾಗಿ ಕರ್ತನು ನಿಮ್ಗೆ ಜಯ ಕೊಡ್ಲಿ ಅಂತ ನಾನು ನೆನೆಸ್ತೀನಿ. ಕರ್ತನು ನಿಮ್ಮನ್ನು ಆಶೀರ್ವದಿಸ್ತಾನೆ.